ಎಂತೆಂಥ ಅದ್ಭುತವಾದ ವಿಚಿತ್ರವಾಗಿರುವಂತಹ ಭಾರೀ ಎಕ್ಸೈಟ್ಮೆಂಟಿಗೆ ಅವಕಾಶವನ್ನು ಕೊಡತಕ್ಕಂತಹ ನಾಟಕಗಳು, ಹಾಡುಗಳು, ಸಿನಿಮಾಗಳು ಎಲ್ಲವೂ ಮುಚ್ಚಿ ಹೋಗುತ್ತೆ. ಆದರೆ ರಾಮಾಯಣ ಮಾತ್ರ ಇನ್ನೂ ಮುಚ್ಚಿಲ್ಲ. ರಾಮಾಯಣ ಮಾತ್ರ ಎಂದೆಂದಿಗೂ ತನ್ನ ಗುಣವನ್ನು, ತನ್ನ ಪ್ರಕಾಶವನ್ನು ಕಳೆದುಕೊಂಡಿಲ್ಲ, ಮಾಸಿ ಹೋಗಿಲ್ಲ. ತನ್ನ ಗುಣವನ್ನು, ತನ್ನ ಗುಣವಂತಿಕೆಯನ್ನು, ತನ್ನ ಸತ್ವವನ್ನು ಕಳ್ಕೊಂಡಿಲ್ಲ, ಇನ್ನೂ ಲೋಕಪ್ರಿಯತೆಯನ್ನು ಹಾಳು ಮಾಡಿಕೊಂಡಿಲ್ಲ ಅಂತನ್ನುವುದಕ್ಕೆ ಕೆಲವು ವರ್ಷಗಳ ಹಿಂದೆಯೇ ನಡೆದಂತಹ ರಾಮಾಯಣದ ಪ್ರದರ್ಶನ, ಟಿ ವಿ ಪ್ರದರ್ಶನ, ಇದು ಅದೇನೇ ಇರಲಿ, ಇಷ್ಟೆಲ್ಲ ಗುಣಗಳನ್ನು ಅಲ್ಲಿ ತೋರಿಸಿದರೋ ಇಲ್ಲವೋ, ಆದರೂ ಅದು ಜನರಿಗೆ ಆಕರ್ಷಕವಾಗಿತ್ತು. ಮನಸ್ಸಿಗೆ ತಟ್ಟುವಂತಹ ಮಾತುಗಳನ್ನು ಅಲ್ಲಿ ಕೇಳುವಂತಾಯಿತು ಅನ್ನುವುದೇ ಇದು ನಿದರ್ಶನ. ರಾಮಾಯಣದ ಅಂತಃಸತ್ವ ಎಷ್ಟಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು.